ಫ್ರೆಂಡ್ಸ್, ಹಾಯ್ 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 ಎಲ್ಲರಿಗೂ ನಮಸ್ಕಾರ. ಎಸ್, ಈಗೇನು ಮಾತಾಡ್ತೀನಿ ಅಂತನಾ, ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ, ಎಲ್ಲ ತಾಯಂದರಿಗೂ ಕೂಡ. ಈ ವಿಡಿಯೋ ನೋಡ್ತಾ ಇರ್ತಕ್ಕಂತಹ ಮಕ್ಕಳು, ದೊಡ್ಡವರು ಯಾರಿದ್ರು ಅವ್ರ ಅಮ್ಮಂದ್ರಿಗೆ ಎಲ್ಲರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಅಮ್ಮನ ಅಥವಾ ತಾಯಂದಿರ ದಿನದ ಶುಭಾಶಯಗಳು. ಅಮ್ಮ, ಈ ಎರಡು ಅಕ್ಷರ ಆ ಅಂದರೆ ನಮ್ಮ ಕನ್ನಡದ ಭಾಷೆಯಲ್ಲಿ ಪ್ರಾರಂಭ ಆಗ್ತಕ್ಕಂಥ ಮೊದಲನೇ ಪದ ಆ. ಅನಂತರದಲ್ಲಿ ಮಾಗೆ ಮಾವತ್ತು ಸ್ವಲ್ಪ ಬಲವಾಗಿ ಒತ್ತಿ ಹೇಳ್ತಕ್ಕಂತಹ ಒಂದು ಬಲವಾದ ಪದ ಅಮ್ಮ. ಈ ಒಂದು ಪದ ಹುಟ್ಟೋದಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತಂದರೆ, ಅಮ್ಮ 9 ತಿಂಗಳು ಆಕೆಯ ಗರ್ಭದಲ್ಲಿ ಆ ಮಗುವನ್ನು ತನಗಿನ್ನ ಹೆಚ್ಚಾಗಿ ಅದರ ಆರೈಕೆಯನ್ನು ಮಾಡಿ ಅದನ್ನು ಗರ್ಭದಲ್ಲಿರ್ತಕ್ಕಂಥ ಶಿಶು ಹೊರಗಡೆ ಬಂದ ಮೇಲೆ ಸುಮಾರು 6 ತಿಂಗಳು 7 ತಿಂಗಳು, ಕೆಲವು ಮಕ್ಕಳು ಡಿಪೆಂಡ್ಸ್ ಅಪಾನ್ ಅವರ ಮನೆಯಲ್ಲಿರ್ತಕ್ಕಂತಹ ಒಂದು ವಾತಾವರಣನೋ ಇಲ್ಲ ಮಕ್ಕಳಿಗೆ ಭಗವಂತ ಕೊಡ್ತಕ್ಕಂಥ ಶಕ್ತಿನೋ ಗೊತ್ತಿಲ್ಲ, ಆ ಮೊದಲನೆಯ ಪದವನ್ನು ತೆಗೆಯೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತದೆ ಅಂತಂದರೆ, ಹುಟ್ಟಿದಾಗ ಪ್ರಾರಂಭ ಆದಂತಹ ಕೇಕೆಗಳು, ಅದರ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ವಿಧಾನ, ಕೂಗು, ಕಿರುಚು, ಇದೆಲ್ಲ ಆಗಿ ಆ ಮಡಿಲಲ್ಲಿ ಮಲಗಿರ್ತಕ್ಕಂಥ ಮಗು ಸದಾ ಧ್ಯಾನಳಾಗಿ ಅಥವಾ ಧ್ಯಾನನಾಗಿ, ಗಂಡು ಮಗು ಆದರೆ ಹೆಣ್ಣು ಮಗು ಆದರೆ ಧ್ಯಾನಳಾಗಿ ಆ ತಾಯಿಯ ಮುಖವನ್ನು ನೋಡ್ತಾ 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 ಅದು ಏನೋ ಹೇಳೋ ಅಂಥ ಪ್ರಯತ್ನ ಮಾಡ್ತಾ 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 ಈ ತಾಯಿ ಅಮ್ಮ ಅಮ್ಮ ನಾನಮ್ಮ ನಾನು ಅಮ್ಮ ಹೇಳು ಒಂದ್ಸಲ ಹೇಳು ಒಂದ್ಸಲ ಅಂತ ಜಪ ಮಾಡಿ ಮಾಡಿ, ಅಂದರೆ ರಿಪೀಟೆಡ್ ಹೇಳ್ತಾ 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 ಆ ಮಗುವಿನ ಬಾಯಿಯಲ್ಲಿ ಎಲ್ಲ ಆ ಒಂದು ಮನಸ್ಸಿನಲ್ಲಿ ಆ ಭಾವನೆಗಳನ್ನೆಲ್ಲ ಅದು ಹೊರತೆಗೆದು ಆ ಹೊಸ ಪದವನ್ನು, ಮೊದಲನೆಯ ಪದವನ್ನು ಅದು ತೆಗೆಯೋದಕ್ಕೆ ಪಡ್ತಕ್ಕಂತಹ ಸಾಹಸ ಇದೆಯಲ್ಲ, ಆ ಸಾಹಸದ ಪ್ರತಿಫಲನೇ ಈ ಅಮ್ಮ ಅನ್ನೋ ಪದ. ಎಷ್ಟು ಕಷ್ಟಪಡ್ತದೆ, ಏನೇನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತದೆ, ಎಲ್ಲದಕ್ಕೂ ಒಂದೇ ಉತ್ತರ ಇರುತ್ತೆ ಆ ಪದ ಬರೋಕ್ಕೆ ಮೊದಲು: ಅಳು, ನಗು, ಕೂಗು, ಕಿರ್ಚು. ಇಷ್ಟು ಬಿಟ್ಟು ಆ ಮಗುವಿನಿಂದ ಇನ್ನೇನೂ ಅಪೇಕ್ಷೆ ಪಡೋರು ಉದ್ದೇಶವೇ ಇರೋದಿಲ್ಲ. ಆದರೆ ಆ ಮೊದಲ ಪದದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಅಷ್ಟು ನೋವುಗಳನ್ನು ಹೊರಗಡೆ ತೆಗೆದು ಮೊದಲನೇ ಪದ ನೀನೇ ಅಮ್ಮ ಅಂತ ಆ ಮೊದಲ ಬಾಯಿನಿಂದ ಬರ್ತಕ್ಕಂಥ ಅಮ್ಮ ಅನ್ನೋ ಮಾತು ಆ ತಾಯಿಯ ಕಿವಿಗೆ ಬಿದ್ದಾಗ ಆ ಮುಖದಲ್ಲಿ ಬರ್ತಕ್ಕಂತಹ ಸಂತೋಷ, ಸಂತಸ, ಅದಕ್ಕೆ ಮೌಲ್ಯವೇ ಇಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಮೋಸ್ಟ್ಲಿ ಅದನ್ನು ಆನಂದ ಬಾಷ್ಪ ಅಂದರೂ ಕೂಡ ಸಂತೋಷನೇ. ಏಕೆಂದರೆ ಆ ಶಬ್ದ ಕೇಳಿದ ತಕ್ಷಣ ತಾಯಿಯ ಭಾವನೆ, ಆಕೆಯಲ್ಲಿ ಆಗ್ತಕ್ಕಂತಹ ಒಂದು ಪರಿವರ್ತನೆ, ಬದಲಾವಣೆ, ನನ್ನ ಮಗು ನನ್ನ ಹೆಸರಿಟ್ಟು ಕರೀತು. ಇಂಥ ಅದ್ಭುತವಾದ ಆ ಮಗುವಿನ ಮತ್ತು ತಾಯಿಯ ಆ ಸಂಬಂಧಕ್ಕೆ ಇಟ್ಟಂತಹ ಆ ಮೊದಲ ಪದ ಅಮ್ಮ ಅಂತಕ್ಕಂಥದ್ದು. ಎಷ್ಟು ಕಷ್ಟ ಇದೆ ನೋಡಿ ಆ 2 ಪದ ಹೊರಗಡೆ ಬರೋದಕ್ಕೆ. ಅಲ್ಲಿಂದ ಪ್ರಾರಂಭ ಆದಂತಹ ಆ ಒಂದು ಪದದಿಂದ ಪ್ರಾರಂಭ ಆದಂತಹ ಜೀವನ ಎಲ್ಲಿವರೆಗೂ ಹೋಗ್ತದೆ ಅಂತಕ್ಕಂಥದ್ದನ್ನು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಆದರೆ ಎಷ್ಟೋ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಬದಲಾವಣೆಗಳು ಆ ತಾಯಿಯ ಮೌಲ್ಯವನ್ನು ಇವತ್ತಿಗೂ ಕೂಡ ಕಳೆದಿಲ್ಲ, ಕಳೀಲೂಬಾರ್ದು. ಕಳೆದರೆ ಅದರಂಥ ಮಹಾ ಅಪರಾಧ ಇನ್ನೊಂದಿಲ್ಲ. ಏಕೆಂದರೆ ಇಲ್ಲಿ ಬಹಳಷ್ಟು ದೋಷಗಳ ಬಗ್ಗೆ ವರ್ಣನೆ ಇದೆ. ಅದರಲ್ಲಿ ಮಾತೃ ಅಥವಾ ತಾಯಿಗೆ ದೋಷ ಮಾಡ್ತಕ್ಕಂಥದ್ದು ಬಹಳ ಅತ್ಯಂತ ಕೆಟ್ಟ ಪ್ರಮಾಣದ ಶಿಕ್ಷೆಗಳು ಇದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅಂಥದ್ದನ್ನು ಇಮ್ಯಾಜಿನರಿ ಮಾಡ್ಕೊಳ್ಳೋದು ತಪ್ಪು ಅನಿಸುತ್ತೆ. ಸೊ ಆ ತಾಯಿ ಅಲ್ಲಿಗೆ ಮಾತ್ರ, ಅಂದರೆ ಅಮ್ಮ ಅಲ್ಲಿಗೆ ಮಾತ್ರ ಮೀಸಲಾಗಲಿಲ್ಲ. ಅದಾದ ಮೇಲೆ ಆ ಅಮ್ಮ ಆ ಮಗುವಿನ ಪೋಷಣೆ, ಬೆಳವಣಿಗೆ, ವಿದ್ಯೆ, ಆರೋಗ್ಯ, ಆ ವಿದ್ಯೆಗೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಚಾರಗಳನ್ನು ತಲೆಯಲ್ಲಿ ತುಂಬಿಸ್ಕೊಳ್ತಾಳೆ. ಆ ಸಮಾಜಕ್ಕೆ ಯಾವ ರೀತಿಯಲ್ಲಿ ಕೊಡುಗೆಯಾಗಿ ಕೊಡಬಹುದು ಒಂದು ತಾಯಿ ಒಂದು ಮಗುವನ್ನು, ಯಾವ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ, ಈ ಒಂದು ಕಲ್ಪನೆಯಲ್ಲಿ ಮಗುವನ್ನು ಬೆಳೆಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿರ್ತಾಳೆ.
ಇದು ಎಲ್ಲ ತಾಯಂದರು ಕೂಡ ಸಾಮಾನ್ಯವಾಗಿ ನನ್ನ ಮಗು ಅದಾಗಬೇಕು, ನನ್ನ ಮಗು ಡಾಕ್ಟ್ರ್ ಆಗಬೇಕು, ನನ್ನ ಮಗು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನನ್ನ ಮಗು ಪೊಲೀಸ್ ಆಗಬೇಕು, ನನ್ನ ಮಗು ಮತ್ತಿನ್ನೇನೋ ವಕೀಲ ಆಗಬೇಕು, ನ್ಯಾಯಾಧೀಶ ಆಗಬೇಕು. ಹೀಗೆ ಬಹಳಷ್ಟು ಗಮನದಲ್ಲಿ ಇಟ್ಟುಕೊಂಡು ಬರ್ತಕ್ಕಂತಹ ಒಂದು ಮಗುವಿನ ಜನನ ಮತ್ತು ಆ ಅಮ್ಮನ ಸಂಬಂಧ, ಬಾಂಡಿಂಗ್ ಎಷ್ಟು ಅದ್ಭುತ ಅಲ್ವಾ? ಇದಕ್ಕೆ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಬಹಳ ಅದ್ಭುತವಾದ ಕತೆ ನಿಮಗೆಲ್ರಿಗೂ ಗೊತ್ತಿರಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪರಶುರಾಮ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಇಫ್ ಇಟ್ ಈಸ್ ಪರಶುರಾಮ, ಓಕೆ, ಆರ್ ಎಲ್ಸ್ ಬೇರೆ ಯಾರಿದ್ದಾರೋ, ಈ ಒಂದು ತಾಯಿ ಮಗುವಿನ ಒಂದು ಸಣ್ಣ ಕತೆಗೆ ನಾನು ಹೇಳ್ಕೊಂಡು ಹೋಗ್ತೇನೆ. ಸೊ ಅಕಸ್ಮಾತ್ ಅದು ಪರಶುರಾಮ ಅಲ್ಲ ಅನ್ನೋದಾದರೆ ಬೇರೆ ಹೆಸರು, ಅದನ್ನು ಪರಶುರಾಮ ಅಂದ್ಕೊಳ್ಳೋಣ. ಬಟ್ ಒಂದು ಇಮ್ಯಾಜಿನರಿನಲ್ಲಿ ಆ ಪರಶುರಾಮನನ್ನು ಅವರ ತಾಯಿ ಬಹಳ ಪ್ರೀತಿಯಿಂದ ಸಾಕಿರ್ತಾಳೆ. ಅವನು ಬಹಳ ಬೆಳೆದು ದೊಡ್ಡವನಾಗಿದ್ದಾಗ ಯಾವುದೋ ಒಂದು ವಿಪರ್ಯಾಸದಿಂದ, ಒಂದಷ್ಟು ಕೆಟ್ಟ ಆಲೋಚನೆಯಿಂದ ಆ ತಾಯಿಯ ಹೃದಯವನ್ನು ಬಗೆದು ತೆಗೆದು ಬಿಡ್ತಾನೆ. ಈ ಕತೆ ಯಾವುದೋ ಒಂದು ಸಿನಿಮಾದಲ್ಲಿ ಕೂಡ ಬಂದಿದೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ಹಾಗೆ ಅಂದರೆ ಅದನ್ನು ಯಾರಿಗೋ ಕೊಡೋದಕ್ಕೆ ಅಂತನೋ ಏನೋ ಅಂತ ಹೇಳಿಬಿಟ್ಟು ಆ ತಾಯಿ ಏನೋ ಮಾಡ್ತಿದ್ರೆ ಆ ತಾಯಿಗೆ ಗೊತ್ತಿಲ್ಲದಂತೆ ಸಾಯಿಸಿಬಿಟ್ಟು ಆ ಹೃದಯವನ್ನು ತೆಗೆದುಬಿಟ್ಟು ಅದು ಕೊಡೋಕ್ಕೆ ಅಂತ ಹೋಗಬೇಕಾದ್ರೆ ಆ ಹೃದಯವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಮಗು ಕೆಳಗಡೆ ಬಿದ್ದರೆ ಆ ಹೃದಯ ಮಾತನಾಡೋದಕ್ಕೆ ಶುರು ಮಾಡ್ತದೆ. ಮಗು ಜೋಪಾನ ಅಪ್ಪ, ನಿನಗೆ ತಗಲ್ತಾ ಇದೆ ಅಂತ ಹೇಳಿಬಿಟ್ಟು. ಅಂದರೆ ಅದೊಂದು ಇಮ್ಯಾಜಿನರಿ ಥಾಟ್. ಅಂದರೆ ತಾಯಿ ಅಂದರೆ ಹಾಗಿರುತ್ತೆ, ನಿನ್ನನ್ನು ಕೊಂದರೂ ಕೂಡ ನಾನು ನಿನ್ನ ರಕ್ಷಣೆಗೆ ಇದ್ದೇನೆ ಅಂತಕ್ಕಂತಹ ಒಂದು ಅದ್ಭುತವಾದ ಆ ಸಂಬಂಧ ಅದು. ಅಂದರೆ ಯಾವ ಮಗುನೂ ಆ ರೀತಿ ಮಾಡೋದಿಲ್ಲ. ಬಟ್ ಅಂಥ ಸನ್ನಿವೇಶ ನಿರ್ಮಾಣ ಆದರೂ ಕೂಡ ತಾಯಿಯ ತ್ಯಾಗದ ಗುಣಕ್ಕೆ ಆ ಒಂದು ಚಿತ್ರಣವನ್ನು ಇಟ್ಟರೋ ಏನೋ ಅಂತ ಅನಿಸುತ್ತೆ. ಅಂತಹ ಅಮ್ಮನಿಗೆ ನಾವು ಏನು ಕೊಡೋದಕ್ಕೆ ಸಾಧ್ಯ, ಏನು ಮಾಡಬಹುದು, ಅದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಕೊಟ್ಟರು ಅದು ತೂಗಲ್ಲ. ಇಲ್ಲಿ ಎಲ್ಲವೂ ಋಣದಲ್ಲಿರ್ತಕ್ಕಂಥದ್ದು ರೀ. ನಾವು ಎಷ್ಟೇ ಮಾಡಿದ್ರೂ ಕೂಡ ಋಣಿಗಳಾಗಿರ್ಬೇಕು ಅಷ್ಟೇ ವಿನಃ ಆ ಸಮಯ ಆದಮೇಲೆ ನಾವು ಅದನ್ನು ಯಾವುದೋ ರೂಪದಲ್ಲಿ ನಾವು ತೀರಿಸ್ತೀವಿ ಅಂತಂದರೆ ಅದನ್ನು ಮಾಡಿಸ್ಕೊಳ್ಳೋದಕ್ಕೂ ಪುಣ್ಯ ಇರಬೇಕು ಅನಿಸುತ್ತೆ, ಇಲ್ಲ ಮಾಡೋರಿಗೂ ಕೂಡ ಪುಣ್ಯ ಇರಬೇಕು ಅನ್ನಿಸ್ತದೆ. ಸೊ ಅಂತಹ ಅದ್ಭುತವಾದ ಬಾಂಡಿಂಗ್ ತಾಯಿ ಮತ್ತು ಮಗಂದು, ಆ ಕರುಳಿನ ಸಂಬಂಧ, ಆ ಕರುಳು ಬಳ್ಳಿಯಿಂದ ಹಾಗೆ ಆ ಕ್ಷಣಕ್ಕೆ ಆ ಹುಟ್ಟಿದಂಥ ಸಂದರ್ಭದಲ್ಲಿ ನಾನು ನಿನ್ನ ಜೊತೆಗೇ ಇರ್ತೀನಿ ಅನ್ನುವಂಥ ಭಾವನೆಯಲ್ಲಿ ಬಂದಿರುತ್ತೆ ಆ ಮಗು. ಆ ನಂತರದಲ್ಲಿ ಅದನ್ನು ಆ ಕರಳು ಬಳ್ಳಿಯನ್ನು ತೆಗೆದು ಕಟ್ ಮಾಡಿ ಬೇರೆ ಮಾಡ್ತಕ್ಕಂಥ ಸನ್ನಿವೇಶ. ಇಂತಹ ಒಂದು ಪ್ರಕೃತಿಯ ಸೊಬಗು, ಆ ಪ್ರಕೃತಿಯ ಒಂದು ವಿಪರ್ಯಾಸವೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಆದರೆ ತಾಯಿ ಮಕ್ಕಳ ಬಾಂಧವ್ಯ ಅದು ಎಲ್ಲ ಕಾಲವೂ ಇದ್ದರೆ ಚಂದ ಅನಿಸುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಅನಿವಾರ್ಯವೋ, ಕೆಲವೊಂದು ಸಂದರ್ಭದಲ್ಲಿ ಭಗವಂತನ ಆಟವೋ, ಮತ್ತು ಕೆಲವು ಸಂದರ್ಭದಲ್ಲಿ ವಿಧಿ ಆಡಿಸ್ತಕ್ಕಂತಹ ವಿಧಿ ವಿಪರ್ಯಾಸವೋ ವೈಪರೀತ್ಯವೋ ಗೊತ್ತಿಲ್ಲ. ಕೆಲವು ತಾಯಂದಿರು ಎಂತಹ ಒಳ್ಳೆಯ ಮಕ್ಕಳನ್ನು ಸಾಕಿ ಸಲಹಿರ್ತಾರೆ, ಯಾರನ್ನೂ ಮೀರಲಿಲ್ಲ. ಇದನ್ನೇ ಹೇಳೋದು, ನಿಜವಾಗ್ಲೂ ಹೇಳಬೇಕು ಅಂತಂದರೆ ಎಷ್ಟೋ ಮಕ್ಕಳುಗಳು ವಿದ್ಯೆ, ಹಣ ಎಲ್ಲ ಇರ್ತದೆ. ಕೆಲವು ತಾಯಂದಿರುಗಳು ಭಾಳಷ್ಟು ನೋವನ್ನು ಅನುಭವಿಸ್ತಾ ಇರ್ತಾರೆ. ಅಂದರೆ ಮಕ್ಕಳಿಂದ ಅವರು ದೂರ ಆಗ್ತಕ್ಕಂಥದ್ದು, ಯಾವುದೋ ಒಂದು ಮದುವೆ ಆದಂಥ ಸಂದರ್ಭದಲ್ಲಿ ಆ ಹೆಣ್ಮಗು ಬಂದಾಗ ನಾವು ಇರೋದಿಲ್ಲ ತಂದೆ ತಾಯಿಗಳ ಜೊತೆ ಅಂತ ಹೇಳಿ ದೂರ ಬರ್ತಕ್ಕಂಥದ್ದು, ಇಂಥದ್ದೆಲ್ಲ ಘಟನೆಗಳನ್ನ ನೋಡಿದಾಗ ಆ್ಯಕ್ಚುಲಿ ಇದನ್ನೆಲ್ಲ ಹೇಳೋ ಅಷ್ಟು ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ. ಬಟ್ ವಿಧಿ ಯಾರ ಕೈಯಲ್ಲಿ ಏನು ಮಾಡಿಸುತ್ತೆ ಅನ್ನೋದು ಕೂಡ ಬಹಳ ವಿಚಿತ್ರ. ಯಾಕೆಂದರೆ ಒಂದಷ್ಟು ಘಟನೆಗಳು ಕಣ್ಮುಂದೆ ನಾನು ನೋಡ್ದಂಗೆ ದೇವರು ಕೂಡ ಒಂದೊಂದು ಸಲ ಪರೀಕ್ಷೆ ಮಾಡಿಬಿಡ್ತಾನೆ ಕೆಲವೊಂದು ತಾಯಂದಿರಿಗೆ. ಎಲ್ಲ ಕೊಟ್ಟರೂ ಕೂಡ ಏನೋ ಒಂದು ಸಮಸ್ಯೆ, ಏನೋ ಒಂದು ರೀತಿಯಾದಂತಹ ಒಂದು ಕಡೆಯ ದಿನಗಳಲ್ಲೋ ಅಥವಾ ಮತ್ತಿನ್ನೇನೋ ಒಂದು ಸಂದರ್ಭದಲ್ಲಿ ಅವರನ್ನು ದೂರ ಆಗ್ತಕ್ಕಂಥ ವಿಚಾರಗಳೆಲ್ಲ ನೋಡಿದಾಗ
ನಿಜವಾಗ್ಲೂ ಇದನ್ನು ಯಾವುದಕ್ಕೆ ಹೋಲಿಸ್ಬೇಕು ಅರ್ಥನೇ ಆಗಲ್ಲ. ಯಾಕೆಂತಂದರೆ ವಿಧಿಯ ಆಟ ಅಂತ ಅನ್ಬೇಕು ಅನಿಸುತ್ತೆ. ಎಲ್ಲ ಇದ್ದು ಅನುಭವಿಸ್ತಕ್ಕಂಥ ಯೋಗಗಳು ಕೆಲವ್ರಿಗೆ ಇರೋದಿಲ್ಲ. ಸೊ ಅಂಥ ತಾಯಂದಿರುಗಳಿಗೆ ನಿಜವಾಗ್ಲೂ ಯಾರಾದರೂ ಆಶ್ರಯಗಳು ಕೊಟ್ಕೊಂಡು ಇರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ನಿಜವಾಗ್ಲೂ ಅವರು ಇನ್ನೆಷ್ಟು ಪುಣ್ಯ ಮಾಡಿದರೆ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಂಥ ತಾಯಂದಿರಿದ್ದರೆ ಕರ್ಕೊಂಡೋಗಿ ಅವ್ರನ್ನ ಆರೈಕೆ ಮಾಡ್ತಕ್ಕಂಥ, ಪೋಷಣೆ ಮಾಡ್ತಕ್ಕಂಥ ಕೆಲವು ಜಾಗಗಳಿದೆ. ಅವರು ನಿಜವಾಗ್ಲೂ ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ. ಸೊ ಈ ಅಮ್ಮನ ವಿಚಾರವನ್ನು ನೋಡಿದಾಗ ಇನ್ನೇನು ಹೇಳ್ಬೋದು? ತಾಯಿ ಹೇಳಕ್ಕೆ ಬಂದಾಗ ಅಮ್ಮ, ತಾಯಿ ಅಂತ ಕರಿತೇವೆ, ಮಮ್ಮಿ ಅಂತೇವೆ. ಆ್ಯಕ್ಚುಲಿ ಈ ಮಮ್ಮಿ ಅನ್ನೋ ಪದದ ಬಗ್ಗೆ ನೋಡ್ತೀವಿ. ಯೂಶ್ವಲಿ ಈ ಮಮ್ಮಿ ಕರಿತಕ್ಕಂಥವರು ನಿಜವಾಗ್ಲೂ ಆ ಅರ್ಥವನ್ನು ಹುಡುಕಿದಾಗ ಏನಾಗುತ್ತೆ ಅಂದರೆ, ಈಜಿಪ್ಟಿಯನ್ ಲ್ಯಾಂಗ್ವೇಜ್ನಲ್ಲಿ ಮಮ್ಮಿ ಅನ್ನೋದು ಯಾವುದಕ್ಕೆ ಹೋಲಿಸ್ತಾರೆ ಅಂತಂದರೆ, ಅಲ್ಲಿ ಅವ್ರದ್ದೇ ಅಂತ ಒಂದು ವಿಧಿವಿಧಾನಗಳಲ್ಲಿ ಒಂದು ಸತ್ತಿರ್ತಕ್ಕಂಥವ್ರನ್ನ ಮುಚ್ಚಿಟ್ಟಿರ್ತಕ್ಕಂತಹ ಒಂದು ಹೆಣವನ್ನು ಅಥವಾ ಇನ್ನೊಂದನ್ನು ಮಮ್ಮಿ ಅಂತ ಕರೀತಾರೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಅಂತಹ ಒಂದು ಆ ಪದಗಳನ್ನು ಬಳಸ್ತೇವೆ. ಮೇ ಬಿ ಮಿರಾಕಲ್ ಕೆಲವರು ಅಂತಹ ಜೀವನಗಳನ್ನು ನಡೆಸಿರ್ತಾರೋ ಏನೋ ಗೊತ್ತಿಲ್ಲ. ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಲೈಫ್ಗಳಿರ್ತದೆ ಕೆಲವರಿಗೆ. ಅವ್ರ ಜೀವನವನ್ನೆಲ್ಲ ಒಂದು ಸಾವಿನ ರೀತಿ ನಡೆಸ್ಬಿಟ್ಟಿರ್ತಾರೆ ಕೆಲವು ಹೆಣ್ಣುಮಕ್ಕಳುಗಳು, ಹೆಂಗಸರುಗಳು ನಿಜವಾಗ್ಲೂ. ಸೊ ಅಂಥವ್ರುಗಳಿಗೆ ಏನಾದರೂ ಆ ರೀತಿ ಬಳಸಿದ್ರೂ ತಪ್ಪಿಲ್ಲ ಅನ್ಸುತ್ತೆ. ಯಾಕೆಂದರೆ ಅವರ ಜೀವನಗಳು ಆ ರೀತಿಯಾಗಿ ಆಗಿರುತ್ತೆ ಪಾಪ ನಿಜವಾಗ್ಲೂ. ಸೊ ಇಂಥ ಹಲವಾರು ಪದಗಳಿದೆ. ಅಮ್ಮ, ತಾಯಿ ಇಂಥ ಪದ ನಮ್ಗೆ ನಿಜವಾಗ್ಲೂ ಮೊದಲನೇ ಪದ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಸೊ ಎಲ್ಲ ಅಮ್ಮಂದಿರನ್ನು ಚೆನ್ನಾಗಿ ನೋಡ್ಕೊಳ್ಳೋಣ. ಉಡುಗೊರೆ ಕೊಡಬೇಕು ಅಂತಲೇ ಇಲ್ಲ, ಕೊಟ್ಟರೆ ಸಂತೋಷ. ಇರೋರು ಸಂಪಾದನೆ ಮಾಡಿ ಎಲ್ಲ ಕೊಟ್ಟು ಮಾಡೋರು ಇರ್ತಾರೆ. ಸೊ ಭಗವಂತ ನಮಗೂ ಅಂಥ ಒಳ್ಳೆಯ ದಿನಗಳನ್ನು ಕೊಟ್ಟರೆ ನಾವು ಕೊಡೋಣ. ಹಾಗೆ ಎಲ್ಲ ಅಮ್ಮಂದ್ರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಎಲ್ಲರಿಗೂ ಆರೋಗ್ಯ ಕೊಡಲಿ, ಎಲ್ಲರೂ ಸಂತೋಷವಾಗಿರಲಿ ಅಂತ ಹೇಳಿ ಬಯಸ್ತಾ ಒಂದು ಪುಟ್ಟ ವಿಡಿಯೋ ಮಾಡಿದ್ದೇನೆ. ತಪ್ಪಿದ್ರೆ ಕ್ಷಮೆ ಇರಲಿ. ನಂಗೆ ಇನ್ನೂ ಡೌಟು, ಇನ್ನೂ ಒಂದು ಸಲ ಚೆಕ್ ಮಾಡ್ತೀನಿ ಆ ಪರಶುರಾಮ ಅನ್ನೋ ಹೆಸರನ್ನು. ಬಟ್ ಇಟ್ ಈಸ್ ಫೈನ್. ಅಕಸ್ಮಾತ್ ಅದಲ್ಲ ಅಂದರೆ ಆ ಹೆಸರನ್ನು ತೊಗೊಂಡು ಊಹಾತ್ಮಕವಾಗಿ ಅದನ್ನು ಅಂದ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿ ಒನ್. ಟೇಕ್ ಕೇರ್. ಬೈ ಬೈ.